ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ, ಕುಂಡಲಿನಿ ಸಾಧನೆ ಅಥವಾ ಸಪ್ತಚಕ್ರಗಳ ಸಾಧನೆ ನಮ್ಮ ಶರೀರದಲ್ಲಿ ಹಿಂದೂ ಧರ್ಮದ ಪ್ರಕಾರ 7 ಚಕ್ರಗಳಿರುತ್ತೆ. 7 ಚಕ್ರಗಳಲ್ಲಿ ಮೊದಲನೇದಾಗಿ ನಾವು ಮೂಲಾಧಾರ ಚಕ್ರ ಅಂತೀವಿ. ಅದು ಇಲ್ಲಿ ನಮಗೆ ಈ 2 ಕಾಲುಗಳ ಮಧ್ಯೆ ಕೆಳಗಡೆ ನಮ್ಮ ಮಂಡಿ ಹತ್ರ ಇರುತ್ತೆ. ಇದೆಲ್ಲ ನಾವು ಮೂಲಾಧಾರ ಚಕ್ರ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ನೀವು ಕೈಗಳಿಕೊಂಡು ಕೂತ್ಕೋತೀರಲ್ಲ ಧ್ಯಾನಕ್ಕೆ, ಅಲ್ಲಿ ಸರಿಯಾಗಿ ಮೂಲಾಧಾರ ಇರುತ್ತೆ ಕೆಳಗಡೆ. ಆ 2 ಕೈಗಳು ಸರಿಯಾಗಿ ಹಿಂದುಗಡೆ ಬೆನ್ನು ಮೂಳೆ ಹತ್ರ ಇರುತ್ತೆ. ಆಮೇಲೆ ಒಕ್ಕಳು ಹತ್ರ ಇನ್ನು ಸ್ವಲ್ಪ ಮೇಲೆ ಬಂದರೆ ಈ ಒಕ್ಕಳು ಬರುತ್ತೆ. ಎಲ್ಲಿ ಒಕ್ಕಳು ಬರುತ್ತೆ? ಇಲ್ಲಿ ಒಕ್ಕಳು ಬರುತ್ತೆ. ಒಕ್ಕಳಿಗೂ ಹಾಗೆ ಈ ಕೆಳಗಡೆ ನೀವು ಕೈಗಳಿಕೊಂತೀವಲ್ಲ ಅಲ್ಲಿಗೂ ಮಧ್ಯದಲ್ಲಿ ಸ್ವಾಧಿಷ್ಠಾನ ಅಂತ ಬರುತ್ತೆ. ಇದು ಸ್ವಾಧಿಷ್ಠಾನ ಚಕ್ರ ಅಂತ ಬರುತ್ತೆ. ಈ ಕೆಳಗಡೆ ಒಂದು ಮೂಲಾಧಾರ ಚಕ್ರ ಅಂತ ಬರುತ್ತೆ. ಇದು ಕೆಳಗಡೆ ಮೂಲಾಧಾರ. ಗೊತ್ತಾಯ್ತಲ್ಲ, ಈ ಮೂಲಾಧಾರ ಅಂದರೆ ಕನ್ನಡದಲ್ಲಿ ಮೂಲಾಧಾರ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಎಮ್ ಅಂತ ಇಟ್ಕೊಳ್ಳೋಣ. ಓಕೆನಾ. ಎರಡನೇದು ಸ್ವಾಧಿಷ್ಠಾನ, ಸ್ವ ಅಂತ ಇಟ್ಕೊಳ್ಳೋಣ, ಇಂಗ್ಲೀಷ್ನಲ್ಲಿ ಎಸ್ ಅಂತ ಇಟ್ಕೊಳ್ಳೋಣ. ಓಕೆನಾ. ಆದರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂರನೇದು ಮಣಿಪುರ ಅಂತ ಬರುತ್ತೆ. ಮಣಿಪುರ ಅಂತ ಬರುತ್ತೆ, ಇದನ್ನು ಎಮ್ಮ ಅಂತ ಇಟ್ಕೊಳ್ಳೋಣ. ಹಾಗೆ ಅನಾಹತ ಅಂತ ಬರುತ್ತೆ. ಅನಾಹತ ಅಂತ ಬರುತ್ತೆ, ಇದನ್ನು ನಾವು ಎ ಅಂತ ಆದರೂ ಇಟ್ಕೊಳ್ಳೋಣ ಅಥವಾ ಎಚ್ ಅಂತ ಆದರೂ ಇಟ್ಕೊಳ್ಳೋಣ. ಆಮೇಲೆ ವಿಶುದ್ಧಿ ಅಂತ ಬರುತ್ತೆ, ಕುತ್ತಿಗೆ ಹತ್ರ ವಿಶುದ್ಧಿ ಅಂತ, ಇದನ್ನು ವಿ ಅಂತ ಆದರೂ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಹಣೆ ಹತ್ರ ಬರುತ್ತೆ, ಇದು ಭ್ರೂಮಧ್ಯ ರೇಖೆ, ತ್ರಿನೇತ್ರ ಅಂತ ಕರಿತೀವಿ. ಇದನ್ನು ನಾವು 6ನೇ ಚಕ್ರ, ಇದು ವಿಶುದ್ಧ 5ನೇ ಚಕ್ರ. ಅನಾಹುತ, ಆಮೇಲೆ ಮಣಿಪುರ, ಆಮೇಲೆ ಸ್ವಾಧಿಷ್ಠಾನ, ಆಮೇಲೆ ಮೂಲಾಧಾರ. ಮೂಲಾಧಾರ 1ನೇದು, ಸ್ವಾಧಿಷ್ಠಾನ 2ನೇದು, ಮಣಿಪುರ 3ನೇದು, ಅನಾಹುತ 4ನೇದು, ವಿಶುದ್ಧಿ 5ನೇದು, ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಇದಕ್ಕೆ ಎ ಅಂತ ಕರೀರಿ, 6ನೇದು. ಫೈನಲ್ ಆಗಿದೆ 7ನೇದು ಬರುತ್ತೆ, ಇದನ್ನು ಸಹಸ್ರಾರ ಅಂತೀವಿ, ಸಹಸ್ರಾರ ಅಂತೀವಿ ಅಥವಾ ಎಸ್ ಅಂತ ಇಟ್ಕೊಳ್ಳಿ. ಈಗ ಈ ಚಕ್ರಗಳು ಶರೀರದಲ್ಲಿ ಸೈಕಲ್ ಚಕ್ರಗಳಾಗಲಿ, ಆಟೋ ಚಕ್ರಗಳಾಗಲಿ, ಅಥವಾ 2 ವೀಲರ್ ಚಕ್ರಗಳಾಗಲಿ, ಅಥವಾ 4 ವೀಲರ್ ಚಕ್ರಗಳಾಗಲಿ ಇರೋದಿಲ್ಲ. ಆದರೆ ಚಕ್ರಗಳು ಅಂದರೆ ಏನು, ಯಾಕೆ ಚಕ್ರಗಳು ಅಂತ ಕರೀತಾರೆ, ಈ ಚಕ್ರಗಳು ಅಂತ ಯಾಕೆ ಕರಿಬೇಕು ಅನ್ನೋದನ್ನು ನಾವು ಇವತ್ತು ಸ್ವಲ್ಪ ನೋಡೋಣ. ವೀಕ್ಷಕರೇ, ನೀವು ನಿಮ್ಮ ಕಾಲುಗಳು ಮೊದಲಿಗೆ ತಗೊಳ್ಳೋಣ. ನೋಡಿ, ಇಲ್ಲಿಂದ ತಗೋತೀನಿ. ಇಷ್ಟು ನಿಮ್ಮ ಕಾಲುಗಳು, ಇಷ್ಟು ನಿಮ್ಮ ಕಾಲುಗಳಿರುತ್ತೆ, ಕರೆಕ್ಟಾ? ಈ ಕಾಲುಗಳಿಗೆ 2 ಕಾಲುಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ, ಅಥವಾ 3 ಕಾಲು ಇರಲಿ, 4 ಕಾಲು ಇರಲಿ. ಈ ಕಾಲುಗಳಿಗೆ ಶಕ್ತಿ ಬೇಕಲ್ಲ. ಈ ಕಾಲುಗಳಿಗೆ ನೀವು ಬಸ್ಸಲ್ಲಿ ಹೋಗೋವಾಗ ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂದರೆ, ಟ್ರೈನಲ್ಲಿ ಹೋಗೋವಾಗ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ನಿಂತ್ಕೊಂಡೇ ಇರಬೇಕಾಗುತ್ತೆ. ಅವಾಗ ಏನು ಮಾಡ್ತೀರಾ? ಕಾಲುಗಳು ನೋವು ಬರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಈ ಕಾಲುಗಳು ತುಂಬ ನೋವು ಬರುತ್ತೆ. ಈ ಕಾಲುಗಳಿಗೆ ಶಕ್ತಿ ಎಲ್ಲಿಂದಪ್ಪ ಬರುತ್ತೆ ಅಂದರೆ, ನಮ್ಮ ಬೆನ್ನು ಮೂಳೆ ಇರುತ್ತೆ ನೋಡ್ರಿ, ಮೇಲಿಂದ ಕುತ್ತಿಗೆಯಿಂದ ಕೆಳಗವರೆಗೂ ಬೆನ್ನು ಮೂಳೆ ಹಿಂದ್ಗಡೆ ಇರುತ್ತೆ ರೀ. ನೋಡ್ರಿ, ಹಿಂದ್ಗಡೆ ಇದು ತಲೆ ಬುಡಿ ಅಂತ ಇಟ್ಕೊಳ್ಳಿ, ಇದು ತಲೆ ಬುಡಿ ಅಂತ ಇಟ್ಕೊಳ್ಳಿ ಅಲ್ವಾ. ನಿಮ್ಮ ತಲೆ ಬುಡಿ ಆದರೆ ಬೆನ್ನು ಮೂಳೆ ಹಿಂಗಿರುತ್ತೆ, ಹೌದೇನ್ರಿ? ಹಿಂದ್ಗಡೆ ಹಿಂಗಿರುತ್ತೆ. ಇದು ನಿಮಗೆ ಗೊತ್ತಿರೋ ವಿಚಾರ. ಇದು ಬೆನ್ನು ಮೂಳೆ, ಇದು ಒಂಥರ ಮಣಿಗಳಿರುತ್ತೆ, ಇದು ಮಣಿಗಳು ಬರುತ್ತೆ. ಇದು ಹಿಂದ್ಗಡೆ, ನಾನು ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ಇದು ಹಿಂದ್ಗಡೆ. ಇಲ್ಲಿ ಕೊನೆ ಇರುತ್ತೆ ಕೆಳಗಡೆ, ಎಲ್ಲಿ ಕೆಳಗಡೆ ಇಲ್ಲಿ ಕೊನೆ ಇರುತ್ತೆ ಅಲ್ವಾ, ಇಲ್ಲಿ ಕೊನೆ ಇರುತ್ತೆ. ಎಲ್ಲಿ 2 ಕಾಲುಗಳು ತೊಡೆಗಳ ಮೇಲೆ ನಿಮ್ಗೆ ಹಿಂದ್ಗಡೆ ಇರುತ್ತೆ. ಅದನ್ನು, ಈ ಕೊನೆಯ ಭಾಗವನ್ನು ನಾವು ಮೂಲಾಧಾರ ಚಕ್ರ ಅಂತ ಕರಿತೀವಿ. ಇಲ್ಲಿ ಶಕ್ತಿ ಇರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಮೂಗಿಂದ, ಇದು ನಿಮ್ಮ ಮೂಗು, ಇಲ್ಲಿಂದ ಇಡ ಪಿಂಗಳ ಸುಷುಮ್ನ ಅಂದ್ಬಿಟ್ಟು ಒಂದು ನಾಡಿ ಬರುತ್ತೆ, ಹಿಂಗೇ ಬರುತ್ತೆ ಬೆನ್ನುಮೂಳೆ ಒಳಗೆ. ಇಡ
ಪಿಂಗಳ 2 ನಾಡಿಗಳು ಬರುತ್ತೆ, ಎಲ್ಲಿಗೆ? ಕೆಳಗಡೆವರೆಗೂ. ಆಮೇಲೆ ಸುಷುಮ್ನ ಅಂತ ಒಂದು ಬರುತ್ತೆ, 3 ನಾಡಿಗಳು ಬರುತ್ತೆ ಇಲ್ಲಿಗೆ, ಎಲ್ಲಿಗೆ? ಇಲ್ಲಿ ಕೆಳಗಡೆಗೆ. ಇಲ್ಲಿ ಕೆಳಗಡೆಗೆ ಎಲ್ಲಿಂದ? ಮೂಗಿಂದ. ಒಂದು ಕಡೆ ಮೂಗು ಓಲ್ ಇರುತ್ತೆ, ಇನ್ನೊಂದು ಕಡೆ ಮೂಗು ಓಲ್ ಇರುತ್ತೆ. ಅದಕ್ಕೆ ಇಡ ಪಿಂಗಳ ಸುಷುಮ್ನ ಅಂತ ಕರಿತೀವಿ. ಅಂದರೆ ನಿಮ್ಮ ನೆತ್ತಿ ಮೇಲೆ ಹೋಗಿ ತಲೆ ಮೇಲೆ ಹೋಗಿ 2 ಕಣ್ಣುಗಳ ಮಧ್ಯೆ ಮೂಗುವರೆಗೂ ಬರುತ್ತೆ, ಕೊನೆಯ ಮೂಗುವರೆಗೂ ಬರುತ್ತೆ. ಅದನ್ನು ಸುಷುಮ್ನ ಅಂತೀವಿ, ಮಧ್ಯದಲ್ಲಿರೋ ನಾಡಿಗೆ. ಅಕ್ಕಪಕ್ಕ ಇರೋವಾಗೆ ಏನಂತೀವಿ? ಇಡ ಪಿಂಗಳ ಅಂತೀವಿ. ಸೆಂಟ್ರಲ್ ಇರೋದಕ್ಕೆ ಸುಷುಮ್ನ ಅಂತೀವಿ. ಇದನ್ನೇ ವೆಳ್ಳಿ ಮಾತಾ, ದೇವಸನ ಮಾತಾ, ಕುಮಾರಸ್ವಾಮಿ ಅಂತೀವಿ. ಹಾಗೆ ಸಿದ್ಧಿ, ಬುದ್ಧಿ, ಧೂಮ್ರಕೇತು, ಕಲ್ಕಿ, ಚಿಂತಾರ, ವಿದ್ಯಾ, ಮಹಾಗಣಪತಿ ಈ ನಾಡಿಗಳಿಗೆ. ಹಾಗೆ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅಂತೀವಿ. ಹಾಗೆ ಗೌರಿ ಗಂಗಾಧರೇಶ್ವರ ಅಂತೀವಿ. ಯಾವುದೋ ಈ 3 ನಾಡಿಗಳಿಗೆ ನೆನಪಿಟ್ಕೊಳ್ಳಿ. ಎಲ್ಲಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ. ಹಾಗೆ ನಾಗದೇವತೆಗಳು 2 ಇರ್ತವೆ, ಮಧ್ಯದಲ್ಲಿ ಒಂದು ಶಕ್ತಿ ಇರುತ್ತೆ, ನಿಮ್ಗೆ ಗೊತ್ತಿರಬೇಕಲ್ಲ ನಾಗದೇವತೆಗಳು. ಇದು ಅಷ್ಟೇ ಸೇಮ್ ನಾಗದೇವತೆಗಳ ಥರ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಏನೋ ನಾಗದೇವತೆಗಳ ಥರ ತಿಳ್ಕೊಳ್ಳಿ. ಮೇಲೆ ನಾಗದೇವತೆಗಳಿಗೆ 2 ಮಣಿ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಅವೆರಡು ಮಣಿ ಒಂದಾದರೆ ಇಡೀ ಪ್ರಪಂಚದಲ್ಲಿ ಆ ಮಣಿ ಅನ್ನೋದ್ರು ನಮ್ಗೆ ಸಿಗ್ಬಿಟ್ರೆ ಸೃಷ್ಟಿಗೆ ಸೃಷ್ಟಿ ಮಾಡ್ಕೋಬೋದು. ಅರ್ಥ ಆಯ್ತನ್ರಿ? ನೋಡ್ಕೊಳ್ರಿ, 2 ಸರ್ಪಗಳ ಮಧ್ಯೆ. ಹಾಗೆ ನಮ್ಮ ಶರೀರದಲ್ಲಿ 2 ನಾಡಿಗಳಿರುತ್ತೆ, ಇಡ ಪಿಂಗಳ, ಮಧ್ಯದಲ್ಲಿ ಸುಷುಮ್ನ. ಅಂದರೆ ಮಧ್ಯದಲ್ಲಿರೋ ಸುಷುಮ್ನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಆ ಕಡೆ ಈ ಕಡೆ ನಾಡಿಗಳಂದರೆ ಶ್ರೀ ವೆಳ್ಳಿ ಮಾತಾ, ದೇವಸೇನ ಮಾತಾ. ಹಾಗೆ ಮಧ್ಯದಲ್ಲಿರೋ ನಾಡಿ ಅಂದರೆ ವಿಘ್ನೇಶ್ವರ. ಆ ಕಡೆ ಈ ಕಡೆ ನಾಡಿಗಳಂದರೆ ಸಿದ್ಧಿ, ಬುದ್ಧಿ ಮಾತೆಯರು. ಹಾಗೆ ಮಧ್ಯದಲ್ಲಿರೋ ನಾಡಿ ಅಂದರೆ ಮಹಾವಿಷ್ಣು. ಹಾಗೆ ಆ ಕಡೆ ಈ ಕಡೆ ನಾಡಿಗಳಂದರೆ ಶ್ರೀಮನ್ನಾರಾಯಣ. ಈಗ ಗೊತ್ತಾಯ್ತನ್ರಿ? ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀ ವೆಳ್ಳಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ, ಸಿದ್ಧಿ, ಬುದ್ಧಿ, ಧೂಮ್ರಕೇತು, ಕಲ್ಕಿ, ಚಿಂತಾರ, ವಿದ್ಯಾ, ಮಹಾಗಣಪತಿ ಇವಿ ನಾಡಿಗಳಿಗೆ. ಅದಕ್ಕೆ ಜೋಡಿ ಸರ್ಪಗಳು. ಅರ್ಥ ಆಯ್ತನ್ರಿ? ಇವು ನೆನ್ಪಿಟ್ಕೋಬೇಕು. ಹಂಗೆ ನಮ್ಮ ಶರೀರದಲ್ಲಿ ಏನು ಕೆಲಸ ಮಾಡ್ತವೆ ನೋಡೋಣ. ಈ ಕೊನೆ ಭಾಗದಲ್ಲಿರೋ ಶಕ್ತಿ ಕೆಳಗಡೆ ನಿಮ್ಮ ಮಂಡಿ ಇರುತ್ತಲ್ಲ ಅಲ್ಲಿ, ಅದಕ್ಕೆ ಕುಂಡಲಿ ಅಂತೀವಿ. ಯಾಕೆ ಕುಂಡ ಅಂತೀವಿ? ಕುಂಡ ಅಂದರೆ ಕೆಳಗಡೆ ಬೇಸ್ ಅಂತ. ನೋಡ್ರಿ, ಕುಂಡ ಅಂದರೆ ಬೇಸ್ ಅಂತ. ಬೇಸ್ ಅಂದ್ರೇನು? ತಳಪಾಯ. ಏನಂತಾರೆ? ತಳಪಾಯ. ನೀವು ಮನೆ ಕಟ್ಟಬೇಕಾದ್ರೆ ತಳಪಾಯ ಇರುತ್ತೆ. ಹಂಗೆ ನಮ್ಮ ಕೆಳಗಡೆ ಕೂತ್ಕೋಬೇಕಾದ್ರೆ ಕರೆಕ್ಟಾಗಿರಬೇಕು ಶಕ್ತಿ. ಆ 2 ಕಾಲಗಳಿಗೆ ಶಕ್ತಿ ಎಲ್ಲಿಂದ ಹೋಗುತ್ತೆ? ಈ 2 ಕಾಲಗಳಿಗೆ ಶಕ್ತಿ ಎಲ್ಲಿಂದ ಹೋಗುತ್ತೆ? ಆ ತಳಪಾಯ ಇದೆಯಲ್ಲ, ಬೇಸು, ಅಲ್ಲೊಂದು ಕೇಂದ್ರ ಬಿಂದು ಇರುತ್ತೆ, ಶಕ್ತಿ ಕೇಂದ್ರ. ಶಕ್ತಿ ಸ್ಟೋರೇಜ್ ಆಗಿರುತ್ತೆ ಅಲ್ಲಿ. ಸ್ಟೋರೇಜ್ ಆಗಿರುತ್ತೆ ಎಲ್ಲಿ? ಇಲ್ಲೇ. ಅಲ್ಲಿಂದ ಈ ಕಾಲುಗಳಿವರೆಗೂ ಶಕ್ತಿ ಬರುತ್ತೆ. ನೀವು ನಿಂತ್ಕೋಬೇಕಾರೆ, ಓಡಾಡ್ಬೇಕಾರೆ ಎಲ್ಲಿರ್ತದೋ? ಈ ಕೆಳಗಡೆ ಇರುತ್ತೆ. ಎಲ್ಲಿ? ಬೆನ್ನುಮೂಳೆಯಿಂದ ಕೆಳಗಡೆ ಬರುತ್ತಲ್ಲ ಅಲ್ಲಿ. ಎಲ್ಲಿ? ನಿಮ್ಮ ಬೆನ್ನುಮೂಳೆಯಿಂದ ಕೆಳಗಡೆ ಬರುತ್ತಲ್ಲ, ಬೆನ್ನುಮೂಳೆಯಿಂದ ಕೆಳಗೆ, ಇಲ್ಲಿ ಶಕ್ತಿ ಇರುತ್ತೆ. ಈ ಶಕ್ತಿಯನ್ನು ನಾವು ಮೂಲಾಧಾರ ಚಕ್ರ ಅಂತೀವಿ. ಅಲ್ಲಿ ಏನು ಚಕ್ರ ಇರಲ್ಲ ರೀ, ಅದೊಂದು ಶಕ್ತಿ ಅಷ್ಟೇ. ಶಕ್ತಿ ಅಂದರೆ ನಿಮ್ಗೆ ಗೊತ್ತಲ್ಲ, ಒಂದು ಶಕ್ತಿ ನಾವು ಚಕ್ರ ಅಂತ ಕರೆಯೋದು. ಈಗ ಸೂರ್ಯ ಭಗವಾನ ಇದ್ದಾನೆ, ನಕ್ಷತ್ರ ಇದೆ, ಒಂದು ಶಕ್ತಿ ಇದೆ. ಅದನ್ನು ನಾವು ಈ ಶಕ್ತಿನ ಏನಂತ ಕರಿತೀವಿ? ಈ ಶಕ್ತಿನ ಮೂಲಾಧಾರ ಚಕ್ರ ಮೊದಲನೇದು. ಅದೇನು ಮಾಡುತ್ತೆ? ಈ ಕಾಲುಗಳಿಗೆ ಶಕ್ತಿ ಕೊಡುತ್ತೆ. ಇದು ಮೊದಲ ಪರಿಚಯ. ಇದು ಇನ್ನೂ ತುಂಬ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ನಾನು ನಿಮಗೆ ವಿವರಿಸ್ತೀನಿ. ಇವಾಗ ಸದ್ಯಕ್ಕೆ ಹೆಡ್ಲೈನ್ ಹೇಳ್ಕೊಡ್ತೀನಿ. ಚಕ್ರಗಳಂದ್ರೆ ಏನು ನಮ್ಮ ಶರೀರದಲ್ಲಿ? ಏನು ಸೈಕಲ್ ಚಕ್ರಗಳ, ಜಟಕಾ ಬಂಡಿ ಚಕ್ರಗಳ, ಆಟೋ ಚಕ್ರಗಳ, ಕಾರ್ ಚಕ್ರಗಳ, ಬಸ್ ಚಕ್ರಗಳ, ಲಾರಿ ಚಕ್ರಗಳ, ಟ್ರೈನ್ ಚಕ್ರಗಳ, ಪ್ಲೇನ್ ಚಕ್ರಗಳ. ಇದು ಯಾವುದೂ ಅಲ್ಲ ರೀ. ನಿಮ್ಮಲ್ಲಿ ಆಯಾ ಏರಿಯಾ ನೋಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಕೇಂದ್ರ ಇರುತ್ತೆ. ಅದನ್ನು ನಾವು ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ಈ ಕಾಲುಗಳಿಗೆ ಶಕ್ತಿ ಬೇಕಲ್ಲ, ಅದನ್ನು ನೋಡ್ಕೊಳ್ಳೋಕ್ಕೆ ಈ ಮೂಲಾಧಾರ ಅಂತ ಒಂದಿರುತ್ತೆ. ಎಲ್ಲಿ? ಬೆನ್ನು ಮೂಳೆ ಲಾಸ್ಟಲ್ಲಿ ಕೆಳಗಡೆ. ಅದನ್ನು ಮೂಲಾಧಾರ ಅಂತಿರುತ್ತಲ್ಲ, ಅದು ಈ ಕಾಲುಗಳಿಗೆ ಶಕ್ತಿ ಕೊಡುತ್ತೆ. ಅದರ ಕೆಲಸ ಅಷ್ಟೇ. ಮೊದಲು ಅವು ಏನು ಕೆಲಸ ಮಾಡ್ತಾವೆ ಚಕ್ರಗಳು, ಏನೇನು ಅಂತ ನೋಡ್ಕೊಬೋಣ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ? ಈ ಮೂಲಾಧಾರ ಹಂಗಾರೆ ಏನು ಮಾಡುತ್ತೆ? ಇಲ್ಲೇನು ಚಕ್ರ ಇದೆ ಅಲ್ಲ, ಇದೊಂದು ಶಕ್ತಿ ಕೇಂದ್ರ. ಯಾವುದಕ್ಕೆ? 2 ಕಾಲುಗಳು ನೋಡ್ಕೊಳ್ಳೋಕ್ಕೆ. ಎಲ್ಲಿರುತ್ತೆ? ನಮ್ಮ ಬೆನ್ನು ಮೂಳೆ ಕೆಳಗಡೆ ಇರುತ್ತೆ ಶಕ್ತಿ. ಅದು ನಮಗೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಕಾಲುಗಳ ನೋವು ಇರೋದಿಲ್ಲ. ಬಸ್ನಲ್ಲಿ ನೀವು 1 ಅವರ್ 2 ಅವರ್ 3 ಅವರ್ ನಿಂತ್ಕೊಳ್ಳಿ, ನಿಮಗೆ ಕಾಲುಗಳ ನೋವು ಬರೋಲ್ಲ. ಟ್ರೈನಲ್ಲಿ ನಿಂತ್ಕೊಳ್ಳಿ, ಕಾಲುಗಳ ನೋವು ಬರೋಲ್ಲ. ಅದೇ ಮಿಲ್ಟ್ರಿ ಆಫೀಸರ್ಗಳು, ಸೈನಿಕರು ನಿಂತ್ಕೊಂಡೇ ಇರ್ತಾರೆ. ಹಳೆಯ ಕಾಲದಲ್ಲಿ ದ್ವಾರಪಾಲಕರು, ರಾಜರುಗಳು, ಮಹಾರಾಜರು ಇರೋ ಕಡೆ, ಇವಾಗಲೂ ಮಂತ್ರಿಗಳು, ಮಿನಿಸ್ಟರ್ಗಳು ಇರೋ ಅಲ್ಲಿ ಕಾವಲು ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ? ನಿಂತ್ಕೊಂಡೇ ಇರ್ತಾರೆ. ಅವ್ರ ಕಾಲುಗಳು ಚೆನ್ನಾಗಿರ್ಬೇಕಂದ್ರೆ ಈ ಮೂಲಾಧಾರ ಚಕ್ರ ಚೆನ್ನಾಗಿ ಕೆಲಸ ಮಾಡಬೇಕು. ಇದರಲ್ಲಿರೋ ಶಕ್ತಿನ
ಕಾಲುಗಳಿಗೆ ಕೊಡಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಕಾಲುಗಳ ನೋವು ಜಾಸ್ತಿ ಇರುತ್ತೆ. ಈ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿಬಿಟ್ರೆ ಅವ್ರಿಗೆ ಕಾಲುಗಳ ನೋವು ಇರೋದಿಲ್ಲ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಬೋದು, ಒಂದಿನ ಅಲ್ಲ ನಿಂತ್ಕೊಬೋದು. ಅದಕ್ಕೆ ಈ ಕೇಂದ್ರ, ಶಕ್ತಿ ಕೇಂದ್ರ ಅಂತ ಕರಿತೀವಿ. ಇದು ಮೂಲಾಧಾರ. ಎರಡನೇದು ನಿಮ್ಮ ಒಕ್ಕಳಿದೆಯಲ್ಲ, ಒಕ್ಕಳ ಕೆಳಗಡೆ ಮೂಲಾಧಾರಕ್ಕಿಂತ ಮೇಲೆ ಇರುತ್ತೆ. ಇದನ್ನು ಸ್ವಾಧಿಷ್ಠಾನ ಚಕ್ರ ಅಂತ ಕರಿತೀವಿ. ಅದೆಲ್ಲಿರುತ್ತೆ? ನಿಮ್ಮ ಒಕ್ಕಳಿಗಿಂತ ಕೆಳಗೆ, ನಿಮ್ಮ ಒಕ್ಕಳ ಕೆಳಗಡೆ ಇರ್ತದೆ. ಹಾಗೆ ಮೂಲಾಧಾರಕ್ಕಿಂತ ಮೇಲೆ ಇರ್ತದೆ. ಇದನ್ನು ಸ್ವಾಧಿಷ್ಠಾನ ಅಂತೀವಿ. ಇದ್ರ ಕೆಲಸ ಏನಪ್ಪ ಅಂದರೆ ಮಕ್ಕಳು ಆಗೋದು, ಸಂತಾನ ಅಭಿವೃದ್ಧಿ. ಹಾಗೆ ನಾವೇನು ಯೂರಿನ್ ಪಾಸ್ ಮಾಡ್ತೀವಿ, ಟಾಯ್ಲೆಟ್ ಹೋಗ್ತೀವಿ, ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು. ನಮಗೆ ಗುಪ್ತಾಂಗಗಳು, ಪ್ರೈವೇಟ್ ಪಾರ್ಟ್ಗಳನ್ನು ನೋಡ್ಕೊಳ್ಳೋದೇ ಈ ಸ್ವಾಧಿಷ್ಠಾನ ಚಕ್ರ. ಪ್ರೈವೇಟ್ ಪಾರ್ಟ್ಗಳಂದ್ರೆ ಏನು? ಸಂತಾನ ಆಗಬೇಕು, ಮಕ್ಕಳಾಗಬೇಕು, ಆಮೇಲೆ ನಾವು ಯೂರಿನ್ ಪಾಸ್ ಮಾಡಬೇಕು, ಟಾಯ್ಲೆಟ್ ಹೋಗಬೇಕು, ಇದೆಲ್ಲ ಕರೆಕ್ಟಾಗಿರಬೇಕು. ಈ ಸ್ವಾಧಿಷ್ಠಾನ ಏನಾದರೂ ಕರೆಕ್ಟಾಗಿಲ್ಲ, ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ಇಲ್ಲ, ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಟಾಯ್ಲೆಟ್ ಸರಿಯಾಗಿ ಬರೋಲ್ಲ, ಯೂರಿನ್ ಸರಿಯಾಗಿ ಪಾಸ್ ಆಗೋಲ್ಲ, ಮಕ್ಕಳಾಗೋದಿಲ್ಲ. ಇದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಸಂತಾನ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ಇದನ್ನು ಈ ಸ್ವಾಧಿಷ್ಠಾನ ಹಾಗೆ ಮೂಲಾಧಾರ, ಇಲ್ಲಿ ಒಂದು ಗ್ರಂಥಿ ಬರುತ್ತೆ, ಅದನ್ನು ಬ್ರಹ್ಮಗ್ರಂಥಿ ಅಂತೀವಿ. ಅದೆಲ್ಲ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗ್ರಂಥಿಗಳು. ಈಗ ಬರೀ ಚಕ್ರಗಳು ನೋಡ್ಕೊಳ್ಳೋಣ. ಈ ಸ್ವಾಧಿಷ್ಠಾನ ಕೆಲಸ ಏನಪ್ಪ ಅಂದರೆ ಮಕ್ಕಳು ಮಾಡೋದು, ಹಾಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಈ ಲೈಂಗಿಕ ವಿಚಾರದಲ್ಲಿ, ಅವರ ಪರ್ಸ್ನಲ್ ವಿಚಾರಗಳಲ್ಲಿ ಸರಿಯಾಗಿರಬೇಕು, ತೃಪ್ತಿಕರವಾಗಿರಬೇಕು ಅಂದರೆ ಈ ಸ್ವಾಧಿಷ್ಠಾನ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಗಂಡ ಯಾರನ್ನೋ ಇಟ್ಕೋತಾನೆ, ಹೆಂಡತಿ ಯಾರನ್ನೋ ಇಟ್ಕೋತಾಳೆ, ಮನೆಯಲ್ಲಿ ಕಲಹಗಳು ಶುರುವಾಗುತ್ತೆ. ಇಲ್ಲ ಡ್ರೈವರ್ಸ್ ಕೊಡಬೇಕು ಅಷ್ಟೇ. ಅದಕ್ಕೆ ಸ್ವಾಧಿಷ್ಠಾನ ಭಾಳ ಇಂಪಾರ್ಟೆಂಟು. ಮಕ್ಕಳಾಗಿಲ್ಲ ಅಂದರೂ ಕಷ್ಟ ಅಲ್ವಾ? ಅದಕ್ಕೆ ಎರಡನೇ ಚಕ್ರ. ಇನ್ನು ಮೂರನೇ ಚಕ್ರ ಅಂದರೆ ಮಣಿಪುರ. ಇದೇನಪ್ಪ ಕೆಲಸ ಅಂದರೆ ನಮ್ಮ ಶರೀರದ ಒಳಗಡೆ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಭಾಗ ನೋಡ್ರಿ, ಇದು ಹೊಟ್ಟೆ ಭಾಗ ಅಲ್ವಾ? ಈ ಹೊಟ್ಟೆ ಭಾಗದಲ್ಲಿ ಏನಿರುತ್ತೆ? ಸಣ್ಣ ಕರಳು, ದೊಡ್ಡ ಕರಳು ಇರುತ್ತೆ. ಅದನ್ನು ನೋಡ್ಕೊಳ್ತದೆ. ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕಲ್ಲ, ಸಣ್ಣ ಕರಳು, ದೊಡ್ಡ ಕರಳು, ಅದನ್ನು ಈ ಮಣಿಪುರ ಚಕ್ರ ನೋಡ್ಕೊಳ್ಳುತ್ತೆ. ಮಣಿಪುರ ಚಕ್ರ ಗೊತ್ತಾಯ್ತಲ್ಲ. ಆಮೇಲೆ ಅನಾಹತ ಚಕ್ರ, ಎದೆ ಭಾಗ, ನಿಮ್ಮ ಹೃದಯ ಇರುತ್ತೆ ಇಲ್ಲಿ. ಎಲ್ಲಿ? ನಿಮ್ಮ ಹೃದಯ ಇಲ್ಲಿ ಇರುತ್ತೆ ಅಂತ ಇಟ್ಕೊ. ನಿಮ್ಮ ಹೃದಯ ಇಲ್ಲಿರುತ್ತೆ. ಈ ಹೃದಯ ನೋಡ್ಕೊಳ್ಳೋಕ್ಕೆ ಯಾವುದು? ಇದು. ಆಮೇಲೆ ಶ್ವಾಸಕೋಶಗಳಿರುತ್ತೆ, ಲಂಗ್ಸು ಅಂತೀವಿ, ಶ್ವಾಸಕೋಶಗಳಿರುತ್ತೆ. ಇದನ್ನು ನೋಡ್ಕೊಳ್ಳೋಕ್ಕೆ ಯಾವುದು? ಶ್ವಾಸಕೋಶಗಳನ್ನ ನೋಡ್ಕೊಳ್ಳೋಕ್ಕೆ, ಹೃದಯ ನೋಡ್ಕೊಳ್ಳೋಕ್ಕೆ ಅನಾಹತ ಚಕ್ರ. ಇದನ್ನು ವಿಷ್ಣು ಗ್ರಂಥಿ ಅಂತ ಕರಿತೀವಿ. ಶ್ರೀಮನ್ನಾರಾಯಣ, ಅನಂತ ಪದ್ಮಾವತ, ಅನಂತ ಲಕ್ಷ್ಮಿ ಅಂತ ಇದು ಹೃದಯ ಭಾಗ ಇರುತ್ತೆ. ನಿಮ್ಮ ಹೃದಯ ಭಾಗ ಇದು. ಹೃದಯ ನೋಡ್ಕೊಳ್ಳುತ್ತೆ, ಶ್ವಾಸಕೋಶ ನೋಡ್ಕೊಳ್ಳುತ್ತೆ. ಒಂದು ವೇಳೆ ವಿಶುದ್ಧ ಚಕ್ರ ಏನಾದರೂ ಸರಿ ಇಲ್ಲ ಅಂದರೆ, ವಿಶುದ್ಧ ಚಕ್ರ ನಿಮ್ಮ ಹೃದಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಶ್ವಾಸಕೋಶಗಳ ಆರೋಗ್ಯದಲ್ಲಿ ಸರಿ ಇರಲ್ಲ, ಹೃದಯ ಆರೋಗ್ಯ ಸರಿ ಇರಲ್ಲ. ನಿಮ್ಮಲ್ಲಿ ದಯೆ, ದಾಕ್ಷಿಣ್ಯ, ಪ್ರೀತಿ, ಪ್ರೇಮ ಇರಬೇಕಂದ್ರೆ ಈ ವಿಶುದ್ಧ ಚಕ್ರ, ಇದು ಅನಾಹತ ಚಕ್ರ ಚೆನ್ನಾಗಿ ಕೆಲಸ ಮಾಡಬೇಕು. ಗೊತ್ತಾಯ್ತಲ್ಲ. ಇನ್ನು ಐದನೇ ಚಕ್ರ ಬಂದರೆ ವಿಶುದ್ಧ ಚಕ್ರ. ಇದು ಏನಾದರೂ ಸರಿಯಿಲ್ಲ ಅಂದರೆ ನಿಮ್ಮ ಗಂಟ್ಲಲ್ಲಿ ಥೈರಾಯ್ಡ್ ಗ್ರಂಥಿಗಳಿರುತ್ತೆ. ಸಂಗೀತಗಾರರು ಒಳ್ಳೆ ಸಂಗೀತವನ್ನು ನೀಡಬೇಕಂದ್ರೆ ವಿಶುದ್ಧ ಗ್ರಂಥಿ ಸರಿ ಇರಬೇಕು. ಅಂದರೆ ಇಲ್ಲಿ ಥೈರಾಯ್ಡ್ ಗ್ರಂಥಿಗಳೇನಾದರೂ ಏರುಪೇರಾದರೆ ಇಡೀ ಕ್ಯಾನ್ಸರ್ ಬಂದು ಇಲ್ಲಿ ಗಡ್ಡೆಗಳು ಬರುತ್ತೆ, ಜೀವಕ್ಕೆ ಅಪಾಯ, ಉಸಿರಾಟ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಯಾವುದೋ ವಿಶುದ್ಧ ಗ್ರಂಥಿ ಸರಿ ಇಲ್ಲ ಅಂದರೆ. ಗೊತ್ತಾಯ್ತಲ್ಲ. ಇನ್ನು ರುದ್ರ ಗ್ರಂಥಿ, ತ್ರಿನೇತ್ರ ಅಂತ ನೀವು ಕೇಳಿದ್ರೆ, ದಿವ್ಯದೃಷ್ಟಿ ನೀವು ಕೇಳಿದ್ರೆ, ತ್ರಿನೇತ್ರ. ಈ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಒಳಗಡೆ ಇರ್ತದೆ, ಇದು ಮೆದುಳು ಇರ್ತದಲ್ಲ, ಮೆದುಳು ಒಳಗಡೆ ಲೆಫ್ಟ್ ಬ್ರೈನು, ಇದು ರೈಟ್ ಬ್ರೈನು, ಲೆಫ್ಟ್ ಬ್ರೈನು, ಇದು ಮಿಡ್ಲ್ ಬ್ರೈನ್ ಅಂತ ಮೇಲೆ ಇರ್ತದೆ. ಇದು ಆಜ್ಞಾ ಚಕ್ರ. ನೀವೇನೇ ಆಲೋಚನೆ ಮಾಡ್ಬೇಕಾದ್ರು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಸೇಜ್ ಕಳಿಸ್ಬೋದು. ಯಾರೋ ಎಲ್ಲ ದೂರದಲ್ಲಿರ್ತಾರೆ, ಅವ್ರಿಗೆ ನೀವು ಇಲ್ಲಿಂದನೇ ಮೆಸೇಜ್ ಕಳಿಸ್ಬೋದು. ಮೆಸೇಜ್ ಕಳಿಸ್ಬೇಕಾದ್ರೆ ನೀವು ನಿಮ್ಮಲ್ಲಿ ತಾಕತ್ತಿರಬೇಕು. ಆಜ್ಞಾ ಚಕ್ರ, ನಿಮ್ಮ ಬ್ರೈನಲ್ಲಿ ಒಳ್ಳೆ ಪವರ್ ಇರಬೇಕು. ಈ ಡಾಲ್ಫಿನ್ಗಳು, ಸಮುದ್ರದಲ್ಲಿ ಕೆಲವು ಶಾರ್ಕ್ ಫಿಶ್ಗಳು, ಅವೆಲ್ಲ ಹೆಚ್ಚಿನ ಪರ್ಸೆಂಟಲ್ಲಿ ಶಕ್ತಿಶಾಲಿ ಆಗಿರ್ತವೆ. ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರದಲ್ಲಿರೋ ತಮ್ಮ ಸಂಗಾತಿಗೆ ಶಾರ್ಕ್ ಫಿಶ್ಗಳು ಈ ಕಣ್ಣಿಂದ, ಮೂರನೇ ಕಣ್ಣಿಂದ ಮೆಸೇಜ್ ಕಳಿಸ್ತವೆ. ಅವು ಅಲ್ಲಿಂದ ಮೆಸೇಜ್ ಕಳಿಸ್ತವೆ, ಆಮೇಲೆ ಒಟ್ಟಿಗೆ ಸೇರ್ತವೆ ಒಂದು ಕಡೆ. ಆ ರೀತಿ ಪ್ರಾಣಿಗಳಿಗೆ ಭೂಕಂಪ, ಸುನಾಮಿ ಆದರೆ ಗೊತ್ತಾಗ್ಬಿಡ್ತದೆ. ಯಾಕೆ? ಅವಳಿಗೆ ದಿವ್ಯಶಕ್ತಿ ಇರುತ್ತೆ. ಹಾಗೆ ನಮಗೆ ದಿವ್ಯಶಕ್ತಿ ಬಂದರೆ ಭೂತಕಾಲ, ವರ್ತಮಾನ ಕಾಲ, ಇವೆಲ್ಲ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ನಾವು ತಿಳ್ಕೊಬೋದು. ಮುಂದೆ ಏನು ನಡೀತೆ,
ಈಗ ಏನು ನಡೀತದೆ, ಹಿಂದೆ ಏನು ನಡೆದಿತ್ತು ಅದನ್ನೆಲ್ಲ ತಿಳ್ಕೊಬೋದು. ಅದು ಆಜ್ಞಾ ಚಕ್ರ. ನಾವು ಇನ್ನೊಬ್ಬರನ್ನ ವಶೀಕರಣ ಮಾಡ್ಕೋಬೋದು, ಯಾರಿಗಾದರೂ ವಶೀಕರಣ ಮಾಡ್ಕೋಬೋದು, ಅಥವಾ ಯಾರನ್ನಾದರೂ ಇಲ್ಲಿಂದ ಓಡಿಸ್ಬೋದು, ಕೆಟ್ಟವ್ರನ್ನ ಓಡಿಸ್ಬೋದು, ಒಳ್ಳೆಯವ್ರನ್ನ ಇಟ್ಕೋಬೋದು. ಆ ಶಕ್ತಿ ನಮ್ಮ 3ನೇ ಕಣ್ಣಿಗೆ ಶಕ್ತಿಗಿರುತ್ತೆ. ಇದು ಮನೋಬಲ, ಮಾನಸಿಕ ಬಲಕ್ಕೆ ಸಂಬಂಧಪಟ್ಟಿದ್ದು. ಆಜ್ಞಾ ಚಕ್ರ ಇದಿಲ್ಲಿರುತ್ತೆ 2 ಕಣ್ಣುಗಳ ಮೇಲೆ ಮಧ್ಯದಲ್ಲಿ. ಆಮೇಲೆ ಇನ್ನೂ ಸಹಸ್ರಾರು. ಇದು ಮೈನ್ 6 ಚಕ್ರಗಳು ಕರೆಕ್ಟಾಗಿದ್ದರೆ ಇಡೀ ಪ್ರಪಂಚಕ್ಕೆ ನಾವು ಲೀಡರ್ ಆಗ್ತೀವಿ, ರಾಜ ರಾಣಿ ಆಗ್ತೀವಿ, ರಾಣಿ ರಾಜ ಆಗ್ತೀವಿ. 6 ಚಕ್ರಗಳು ನಾವೇನಾದರೂ ಆಕ್ಟಿವೇಟ್ ಮಾಡ್ಕೊಬಿಟ್ರೆ, ಇನ್ನು 7ನೇ ಚಕ್ರ ಅಂತೂ ಮಾಡ್ಕೊಬಿಟ್ರೆ ಸಹಸ್ರಾರು, ನಾವೇ ಸಕಲ ಲೋಕಗಳಿಗೂ ಚಕ್ರಾಧಿಪತಿ, ನಾವೇ ಪರಮೇಶ್ವರ, ನಾವೇ ಆತ್ಮ, ನಾವೇ ಪರಮಾತ್ಮ, ನಾವೇ ಈಶ್ವರ, ನಾವೇ ಪರಮೇಶ್ವರ, ನಾವೇ ವಿಘ್ನೇಶ್ವರ, ನಾವೇ ಶನೇಶ್ವರ. ಈ 7ನೇ ಚಕ್ರ ಅಂದರೆ 6 ಚಕ್ರಗಳಾದಮೇಲೆ 7ನೇ ಚಕ್ರ. ಅಷ್ಟೊತ್ತಿಗೆ ನಮ್ಮ ಮಾಂಸಖಂಡಗಳು, ನಮ್ಮ ಅಂಗಾಂಗಗಳು, ಕಿಡ್ನಿ, ಗರ್ಭಕೋಶ, ಹೃದಯ, ಕರಳು, ಸಣ್ಣ ಕರಳು, ದೊಡ್ಡ ಕರಳು, ನರನಾಡಿಗಳು, ಹಾಗೆ ಬ್ರೈನು, ಕಣ್ಣುಗಳು, ಕಿವಿಗಳು ಎಲ್ಲ ಹಾಗೆಯೇ ತಪಸ್ಸಾಧನೆಗೆ ಒಳಗಾಗಿ ಒಳ್ಳೆಯ ದಿವ್ಯ ಶರೀರ ಆಗಿರುತ್ತೆ. ನಮ್ಮ ಶರೀರ ಏನಾಗಿರುತ್ತೆ? ನಮ್ಮ ಶರೀರ ದಿವ್ಯ ಶರೀರ ಆಗಿರುತ್ತೆ. ದಿವ್ಯ ಶರೀರ ಅಂದ್ರೇನು? ದೇವತಾ ಶರೀರ ಆಗಿರುತ್ತೆ. ಬ್ರಾಹ್ಮಣತ್ವ ಪಡೆದಿರುತ್ತೆ. ಬ್ರಾಹ್ಮಣತ್ವ. ನಮಗೆ ಮರಣನೇ ಇರೋದಿಲ್ಲ, ಸಾವೇ ಬರೋದಿಲ್ಲ. ಯಾಕೆ ಅಂದರೆ ಯಾವಾಗ ನೀವು ವಿಶುದ್ಧ ಅನಾಹತ ಚಕ್ರಕ್ಕೆ ಬಂದರೆ ಆವಾಗ ಹೃದಯ ನಿಲ್ಲಿಸೋಂಥ ಸಾಮರ್ಥ್ಯ ನಿಮಗಿರುತ್ತೆ, ಉಸಿರಾಟ ನಿಲ್ಲಿಸೋಂಥ ಸಾಮರ್ಥ್ಯ ನಿಮಗಿರುತ್ತೆ. ಯಾವಾಗ ಅನಾಹತ ಚಕ್ರಕ್ಕೆ ನೀವು ಬಂದಾಗಲೇ, 4 ಚಕ್ರಕ್ಕೆ ಬಂದಾಗಲೇ ನೋಡಿರಿ, ಮೊದಲನೇದು ನೀವು ಕಾಲುಗಳಿಗೆ ಯಾವಾಗ ಶಕ್ತಿ ಬರುತ್ತೆ ಆವಾಗ ಇಡೀ ಭೂಮಂಡಲದಲ್ಲಿ ನಿಮ್ಮಷ್ಟು ಬಲಶಾಲಿ ಯಾರು ಇರೋಲ್ಲ, ಅಷ್ಟು ಬಲ ಬರುತ್ತೆ. 2ನೇದು ನಿಮಗೇನಾದರೂ 2ನೇ ಚಕ್ರ ಸ್ವಾದಿಷ್ಟನ ಚಕ್ರ ನೀವು ಹೊಲಿಸ್ಕೊಬಿಟ್ರೆ ನಿಮ್ಮ ಆಶೀರ್ವಾದ ಇದ್ದರೆ ಬೇರೆಯವ್ರಿಗೆ ಮಕ್ಕಳಾಗುತ್ತೆ. ಹಾಗೆ 3ನೇ ಚಕ್ರ ಮಣಿಪುರ ಚಕ್ರ ನೀವು ವಶ ಮಾಡ್ಕೊಬಿಟ್ರೆ ಇಡೀ ಸ್ವರ್ಗಲೋಕಗಳೇ, ತಿನ್ನೋದು, ಕುಡಿಯೋದು, ಲೈಫ್ ಎಂಜಾಯ್ ಮಾಡೋದು. ಯಾವುದು? ಈ 3ನೇ ಚಕ್ರ ಮಣಿಪುರ ಚಕ್ರ. ಸ್ವರ್ಗ ಸುಖ ಸಿಗುತ್ತೆ. ಇನ್ನು ಹೃದಯ ಅನಾಹತ ಚಕ್ರ ಇದೇನಾದರೂ ನೀವು ವಶ ಮಾಡ್ಕೊಬಿಟ್ರೆ ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಮಹಾವಿಷ್ಣು ಒಲಿತಾರೆ. ಅಂದರೆ ವಿಧಾತ ಕ್ರಿಯಾಶಕ್ತಿ ಒಲಿತೆ, ಕ್ರಿಯಾಯೋಗ, ಸುದರ್ಶನ ಯೋಗ, ಕ್ರಿಯಾಗ ಒಲಿತೆ ಈ ಅನಾಹತ ಚಕ್ರಕ್ಕೆ. ಗೊತ್ತಾಯ್ತಾ? ಆಮೇಲೆ ವಿಶುದ್ಧ ಚಕ್ರ ಏನನ್ನು ಹೊಲ್ಕೋಗ್ಬಿಟ್ರೆ ಋಷಿಮುನಿಗಳು, ಗುರುಗಳು, ಯತೀಂದ್ರ, ಯೋಗೀಂದ್ರ, ಜನಲೋಕ. ಜನಲೋಕ ಇದು ಜನಲೋಕ ಅಂತೀವಿ. ಇದೆಲ್ಲ ಹೇಳ್ಕೊಡ್ತೀನಿ ಲೋಕಗಳು ಯಾವುದು ಅಂತ ನೆಕ್ಸ್ಟು. ಇದು ಬರೀ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಹೆಡ್ಲೈನ್ಸು ಇಷ್ಟು. ಈ ಪಾಠ ಬರೀ ಚಕ್ರಗಳ ಬಗ್ಗೆ. ಇಷ್ಟು ಚಕ್ರಗಳು ನೀವೇನಾದರೂ ಆಕ್ಟಿವೇಟ್ ಮಾಡ್ಕೊಬಿಟ್ರೆ ಎಷ್ಟೆಲ್ಲ ನಿಮ್ಮ ಶರೀರದಲ್ಲಿ ದಿವ್ಯ ಶರೀರ ಆಗುತ್ತೆ, ದೇವತಾ ಶರೀರ ಆಗುತ್ತೆ ಅನ್ನೋದಕ್ಕೆ ಹೆಡ್ಲೈನ್ಸ್ ಮಾತ್ರ ಹೇಳಿದ್ದೀನಿ. ನೆಕ್ಸ್ಟು ಒಂದೊಂದೇ ಚಕ್ರ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದರಲ್ಲಿ ದೇವತಾ ಶಕ್ತಿಗಳು ಬರುತ್ತೆ. ಶಾಕಿನಿ, ಡಾಕಿನಿ, ಹಾಕಿನಿ, ಕಾಕಿನಿ ಇತ್ಯಾದಿ ಹೆಣ್ಣು ದೇವತೆಗಳು ಬರುತ್ತೆ. ಹಾಗೆ ವಿಘ್ನೇಶ್ವರ, ಇಂದ್ರಾದಿ ದೇವತೆಗಳು, ಸದಾಶಿವ, ವಿಷ್ಣು, ಬ್ರಹ್ಮ ಇತ್ಯಾದಿ ಗಂಡು ದೇವತೆಗಳು ಬರುತ್ತೆ. ಹಾಗೆ ಸಾಕಷ್ಟು ಪ್ರಾಣಿ ತತ್ವ ಇರುತ್ತೆ, ವಾಯು ತತ್ವ, ಪಂಚಭೂತಗಳ ತತ್ವ ಇರುತ್ತೆ, ಗ್ರಹಗಳ ತತ್ವ ಇರುತ್ತೆ, ನಕ್ಷತ್ರಗಳ ತತ್ವ ಇರುತ್ತೆ. ಇಷ್ಟೆಲ್ಲ ಈ ಚಕ್ರಗಳು ನಮ್ಮ ಶರೀರದಲ್ಲಿ ಇರುತ್ತೆ. ಇದನ್ನು ನಾನು ನಿಮಗೆ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಒಂದೊಂದು ಚಕ್ರ ಇವೇನಾದರೂ ಒಂದೊಂದು ಚಕ್ರ ನೀವು ಆಕ್ಟಿವೇಟ್ ಮಾಡ್ಕೋತಾ ಹೋದರೆ, ಶಕ್ತಿ ಪಡ್ಕೋತಾ ಹೋದರೆ ಇಡೀ ಬ್ರಹ್ಮಾಂಡದಲ್ಲಿ ನೀವು ಅಂದ್ಕೊಂಡಿದ್ದು ಕೆಲಸ ಮಾಡ್ಬೋದು. ನೀವೊಂದು ಮಹಾನ್ ಶಕ್ತಿ ಆಗ್ತೀರಿ, ಒಬ್ಬ ಸೂಪರ್ಮ್ಯಾನ್ ಶಕ್ತಿಮಾನ್ ಆಗ್ತೀರಿ ನೀವು. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಇವರೇ, ಯಾವುದೇ ಡೌಟ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಸೂಪರ್ಮ್ಯಾನ್, ಶಕ್ತಿಮಾನ್. ಅರ್ಥ ಆಯ್ತಾ? ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಭಾಗ 1 ಚಕ್ರಗಳು, ಭಾಗ 1 ಚಕ್ರಗಳಿಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಭಾಗ 2 ನಿಮಗಿಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಉಚಿತವಾಗಿ ಪಾಠನ ಕೇಳಿ, ಕಲ್ತ್ಕೊಳ್ಳಿ, ಅಭ್ಯಾಸ ಮಾಡಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಲ್ಲಿ ಗುರುಕುಲ ಅಂತ ಇರುತ್ತೆ ನಮ್ಮದು. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಇಲ್ಲಿ ಸೇರ್ಕೋಬೋದು ಗುರುಕುಲಕ್ಕೆ, ಅಥವಾ ಇಲ್ಲೇ ನಾನು ವೀಡಿಯೋಸ್ ನೋಡಿ ನಿಮಗೆ ಇಲ್ಲೇ ಕೂಡ ಕಲ್ತ್ಕೋಬೋದು ನೀವು. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ನೋಡಿದ್ರೆ ಅಂದರೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡ ನೀವು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಕೆ ಅವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ.